ಈ ದೇಶದಲ್ಲಿ ಒಬ್ಬ ದಲಿತ ಮೀಸೆ ಬಿಟ್ರೆ ಅವನ ಮೇಲೆ ಹಲ್ಲೆ ಆಗುತ್ತೆ. ಒಬ್ಬ ದಲಿತ ಕುದುರೆ ಏರ್ಕೊಂಡು ಹೋದ್ರೆ ಅವನನ್ನ ಕೊಲ್ಲೋ ಪ್ರಯತ್ನಗಳಾಗುತ್ತೆ. ಒಬ್ಬ ದಮನಿತ ಸಮುದಾಯದ ಯುವಕ ಒಂದು ಅಂತರ್ಜಾತೀಯ ವಿವಾಹ ಆದ್ರೆ ಅವನನ್ನ ದಮನ ಮಾಡುವಂತ ಕ್ರೂರ ವ್ಯವಸ್ಥೆ ಇದೆ. ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಈ ಜಾತಿ ತಾರತಮ್ಯವನ್ನ ತಡೆಯುವ ಸಲುವಾಗಿ ಹೊಸ ನಿಯಮವನ್ನ ಜಾರಿಗೆ ತಂದಿದೆ. ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ಪ್ರಿಯ ವೀಕ್ಷಕರೇ, ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಜಾತಿ ತಾರತಮ್ಯವನ್ನು ಹೋಗಲಾಡಿಸೋದಕ್ಕೆ UGC ಒಂದು ಹೊಸ ನಿಯಮವನ್ನು ಜಾರಿಗೆ ತಂದಿದೆ. ಯಾವಾಗ UGC ಈ ನಿಯಮ ಜಾರಿಗೆ ತರುತ್ತೆ, ಇಡೀ ದೇಶಾದ್ಯಂತ ವಿದ್ಯಾರ್ಥಿಗಳ ವಲಯದಲ್ಲಿ ಒಂದು ದೊಡ್ಡ ಕಿಚ್ಚು ಈಗ ಶುರುವಾಗಿರುವಂಥದ್ದು. ಪ್ರಿಯ ಸ್ನೇಹಿತರೆ, ಎಲ್ಲಿಯವರೆಗೆ ಈ ಜಾತಿ ಅನ್ನೋ ಪೆಡಂಭೂತ ನಮ್ಮನ್ನು ಆವರಿಸ್ಕೊಳ್ಳುತ್ತೆ, ಆಕ್ರಮಿಸ್ಕೊಳ್ಳುತ್ತೆ, ಅಲ್ಲಿಯವರೆಗೆ ಬೇರೆ ಬೇರೆ ರೀತಿ ಅಂದರೆ ಈ ಜಾತಿಯನ್ನು ತಡೆಗಟ್ಟಲು, ನಿರ್ಮೂಲನೆ ಮಾಡಲು ಕೆಲವು ನಿಯಮಗಳನ್ನು ಮಾಡಲೇಬೇಕಾಗತ್ತೆ. ಅದರ ಭಾಗವಾಗಿಯೇ UGC ಸುಪ್ರೀಂ ಕೋರ್ಟ್ನ ನಿರ್ದೇಶನದ ಅನ್ವಯ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಈ ಜಾತಿ ತಾರತಮ್ಯವನ್ನು ತಡೆಯುವ ಸಲುವಾಗಿ ಹೊಸ ನಿಯಮವನ್ನು ಜಾರಿಗೆ ತಂದಿದೆ. ಹಾಗಿದ್ರೆ ಏನು ಇದು ನಿಯಮ? ಯಾಕೆ ಮೇಲ್ವರ್ಗದ ವಿದ್ಯಾರ್ಥಿಗಳಲ್ಲಿ ಈ ನಿಯಮದ ಬಗ್ಗೆ ಆಕ್ರೋಶ ಭುಗಿಲೆದ್ದಿರುವಂಥದ್ದು, ಮತ್ತೆ ಇದನ್ನ ಬದಲಾವಣೆ ಮಾಡಬೇಕು ಅಂತ ಯಾಕೆ ಆಗ್ರಹ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ನೋಡಿ, 2025 ಜೂನ್ 15ರಂದು ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಜಾತಿ ತಾರತಮ್ಯವನ್ನು ಹೋಗಲಾಡಿಸಲು ವಿಶ್ವವಿದ್ಯಾಲಯದ ಧನ ಸಹಾಯ ಆಯೋಗ UGC ಜಾರಿಗೆ ತಂದಿರುವಂಥ 2026 ಪ್ರಮೋಷನ್ ಆಫ್ ಈಕ್ವಿಟಿ ರೆಗ್ಯುಲೇಷನ್ ಜಾರಿಗೆ ತಂದಿದೆ. ಇದರ ಅನ್ವಯ ಈ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಏನೆಲ್ಲ ಬದಲಾವಣೆಗಳಾಗತ್ತೆ, ನಿಯಮಗಳು ಬರುತ್ತೆ, ಈ ನಿಯಮಗಳಿಗೆ ಯಾರೆಲ್ಲ ಒಳಪಡ್ತಾರೆ, ಇದು ಯಾರಿಗೆ ಸಹಾಯ ಆಗುತ್ತೆ, ಯಾರಿಗೆ ಭಯವನ್ನು ಸೃಷ್ಟಿ ಮಾಡಿದೆ ಅನ್ನೋದ್ರ ಬಗ್ಗೆ ನೋಡೋಕ್ಕಿಂತ ಮುಂಚೆ ಯಾಕೆ ಇಂಥದ್ದೊಂದು ನಿಯಮ ಶುರುವಾಯಿತು ಅನ್ನೋದ್ರ ಬಗ್ಗೆ ನಾವು ಈಗ ತಿಳ್ಕೊಳ್ಳೋಣ. ಸ್ನೇಹಿತರೆ, ರೋಹಿತ್ ವೇಮುಲಾ ಅನ್ನುವಂಥ ವಿದ್ಯಾರ್ಥಿ ಸೂಸೈಡ್ ಮಾಡ್ಕೊಳ್ತಾನೆ, ದಲಿತ ಸಮುದಾಯದ ವಿದ್ಯಾರ್ಥಿ. ಆ ವಿದ್ಯಾರ್ಥಿ ಸೂಸೈಡ್ ಮಾಡ್ಕೊಂಡ ನಂತರ ಇಡೀ ದೇಶಾದ್ಯಂತ ಒಂದು ದೊಡ್ಡ ಆಕ್ರೋಶ ಬರುತ್ತೆ. ಯಾಕೆ ದಲಿತ ಸಮುದಾಯದ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣ ಸಂಸ್ಥೆಗಳನ್ನು ಮಾಡೋದಕ್ಕೆ ಇಷ್ಟು ಕಷ್ಟಪಡಬೇಕಾ, ನರಕಯಾತನೆ ಅನುಭವಿಸ್ಬೇಕಾ? ಆತ್ಮಹತ್ಯೆ ಮಾಡ್ಕೊಂಡ ನಂತರ ಆ ವಿದ್ಯಾರ್ಥಿ ಬರೀತಾನೆ, ನಾನು ದೊಡ್ಡ ಆಕಾಶದಲ್ಲಿ ನಕ್ಷತ್ರ ಆಗ್ತೇನೆ ಅಂತ. ಆ ಕೊನೆ ಸಂದರ್ಭದಲ್ಲಿಯೇ ಆ ವ್ಯಕ್ತಿ, ಆ ವಿದ್ಯಾರ್ಥಿ ಅನುಭವಿಸಿದ ನೋವು ಅವೆಲ್ಲವೂ ಕೂಡ ಆವಾಗ ಚರ್ಚಿತ ಆಗತ್ತೆ. ಅವರ ತಾಯಿ ಕೂಡ ತುಂಬ ನೊಂದ್ಕೊಳ್ತಾರೆ. ರೋಹಿತ್ ವೇಮುಲಾ ಮತ್ತೆ ಡಾಕ್ಟರ್ ಪಾಯಲ್ ತಡ್ವಿ ಅಂತ ಹೇಳಿ ವೈದ್ಯಕೀಯ ವಿದ್ಯಾರ್ಥಿನಿ, ಈ ಇಬ್ಬರು ವಿದ್ಯಾರ್ಥಿಗಳು ಸೂಸೈಡ್ ಮಾಡಿಕೊಂಡ ನಂತರ ಈ ಇಬ್ಬರು ವಿದ್ಯಾರ್ಥಿಗಳ ಪೋಷಕರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕ್ತಾರೆ. ಈ ತಳಮಟ್ಟದ ದಮನಿತ ಸಮುದಾಯದ ವಿದ್ಯಾರ್ಥಿಗಳು, ನಮ್ಮ ಮಕ್ಕಳನ್ನ ನಾವು ಕಳ್ಕೊಂಡಿದ್ದೀವಿ, ಈಗಿರುವಂಥ ಕಾನೂನುಗಳು ಈ ಜಾತಿ ತಾರತಮ್ಯವನ್ನು ಹೋಗಲಾಡಿಸೋದಕ್ಕೆ ಪ್ರಬಲವಾಗಿಲ್ಲ, ದಯಮಾಡಿ ಸೂಕ್ತವಾದಂಥ ಕಾಯ್ದೆಗಳನ್ನು, ಕಾನೂನುಗಳನ್ನು ರೂಪಿಸಿ ತಳ ಸಮುದಾಯದ, ಹಿಂದುಳಿದ, ದಮನಿತ ಸಮುದಾಯದ, ದಲಿತ ಸಮುದಾಯದ ವಿದ್ಯಾರ್ಥಿಗಳ ಆತ್ಮಹತ್ಯೆಗಳನ್ನು ನಿಲ್ಲಿಸಿ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಯಾವಾಗ ಅರ್ಜಿ ಹಾಕ್ತಾರೆ, ಸುಪ್ರೀಂ ಕೋರ್ಟ್ ಇದನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ UGCಗೆ ಗೈಡ್ಲೈನ್ಸ್ ಕೊಡುತ್ತೆ, ಸೂಚನೆ ಕೊಡುತ್ತೆ. ದಮನಿತ ಸಮುದಾಯಗಳ ವಿದ್ಯಾರ್ಥಿಗಳ ಆತ್ಮಹತ್ಯೆಯನ್ನು ತಡೆಗಟ್ಟುವ ಸಲುವಾಗಿ, ಜಾತಿ ತಾರತಮ್ಯವನ್ನು ತಡೆಗಟ್ಟುವ ಸಲುವಾಗಿ ನೀವು ಏನು ಕ್ರಮವನ್ನು ತೆಗೆದುಕೊಂಡಿದ್ದೀರಿ, ಇದರ ಬಗ್ಗೆ ಒಂದು ಸರಿಯಾದ ನಿಯಮಗಳನ್ನು ರೂಪಿಸಿ ಅಂತೇಳಿ ನಿರ್ದೇಶನ ಕೊಟ್ಟ ತರುವಾಯ ಈಗ UGC 2026 ಪ್ರಮೋಷನ್ ಆಫ್ ಈಕ್ವಿಟಿ ರೆಗ್ಯುಲೇಷನ್ ಆ್ಯಕ್ಟನ್ನು ಜಾರಿಗೆ ತಂದಿದೆ. ಯಾವಾಗ ಜಾರಿಗೆ ಬರುತ್ತೆ, ಉತ್ತರ ಪ್ರದೇಶ, ಆಮೇಲೆ ಬೇರೆ ಬೇರೆ ದೆಹಲಿ, ಲಕ್ನೋ ಭಾಗಗಳಲ್ಲಿ ವಿದ್ಯಾರ್ಥಿಗಳು ತಮ್ಮ ಆಕ್ರೋಶವನ್ನು ಹೊರಗಡೆ ಹಾಕ್ತಿದ್ದಾರೆ. ಅದರಲ್ಲಿ ಯಾವ ವರ್ಗದ ವಿದ್ಯಾರ್ಥಿಗಳು? ಮೇಲ್ವರ್ಗದ ವಿದ್ಯಾರ್ಥಿಗಳು. ಯಾಕೆ ಅಂದರೆ ಈ UGCಯ ನಿಯಮಗಳಲ್ಲಿ ಏನೆಲ್ಲ ನಿಯಮಗಳು ಬರುತ್ತೆ ಅಂತಂದರೆ, ಇಲ್ಲಿ ಒಂದು ಕಮಿಟಿ ಅಂತ ಮಾಡುತ್ತೆ, ಏನು ಈಕ್ವಿಟಿ ಕಮಿಟಿ ಅಂತ ಇರುತ್ತೆ. ಈ ಒಂದು ಕಮಿಟಿಯಲ್ಲಿ ಯಾರೆಲ್ಲ ಬರ್ತಾರೆ ಅಂತಂದರೆ, ಈ ಒಂದು ಕಮಿಟಿಯಲ್ಲಿ ಪ್ರತಿ 10 ಜನರ ತಂಡ ಬರುತ್ತೆ. ಅಲ್ಲಿ ಏನು VC ಇರ್ತಾರೆ, ಪ್ರಿನ್ಸಿಪಾಲ್ರು, ಮುಖ್ಯಸ್ಥರಾಗಿರ್ತಾರೆ, ಆಮೇಲೆ ವಾರ್ಡನ್ ಇರ್ತಾರೆ, ವಿದ್ಯಾರ್ಥಿಗಳಿರ್ತಾರೆ. ಆದರೆ ಇಲ್ಲಿ ಮೇಲ್ವರ್ಗದ ವಿದ್ಯಾರ್ಥಿಗಳಿಗೆ ಅವಕಾಶ ಇರೋದಿಲ್ಲ. ಅಂದರೆ ಕಾಲೇಜುಗಳಲ್ಲಿ ಏನಾದರೂ ಜಾತಿ ತಾರತಮ್ಯ ಆದರೆ
ಈ ಒಂದು ತಂಡಕ್ಕೆ, ಈ ಒಂದು ಕಮಿಟಿಗೆ ಇವರು ದೂರು ಕೊಡಬೇಕು. ದೂರು ಕೊಟ್ಟ 24 ಗಂಟೆಗಳಲ್ಲಿ ಅವರ ವಿರುದ್ಧ ಕ್ರಮಕ್ಕೆ ಶಿಫಾರಸನ್ನ ತೆಗೆದುಕೊಳ್ಬೇಕು ಅನ್ನುವಂಥ ಕಠಿಣವಾದಂಥ ನಿಯಮ ಇದರಲ್ಲಿದೆ. ಇದು ಒಂದು. ಜೊತೆಗೆ ಒಂದು ಸ್ಕ್ವಾಡ್ ಟೀಮನ್ನು ಮಾಡಬೇಕು ಅನ್ನುವಂಥದ್ದು. ಈ ತಾರತಮ್ಯವನ್ನು ಹೋಗಲಾಡಿಸೋದಕ್ಕೆ ಒಂದು ಸ್ಕ್ವಾಡ್ ಟೀಮನ್ನು ಮಾಡಬೇಕು. ಈ ಒಂದು ತಂಡ ಕಾಲೇಜುಗಳಲ್ಲಿ ಎಲ್ಲವನ್ನು ಕೂಡ ಅಬ್ಸರ್ವ್ ಮಾಡ್ತಾ ಇರಬೇಕು. ಏನಾದರೂ ತಾರತಮ್ಯ ಆಗ್ತಾ ಇದೆಯಾ ಇಲ್ಲ ಅನ್ನೋದನ್ನ ನೋಡಬೇಕು ಅನ್ನುವಂಥದ್ದಿರುತ್ತೆ. ಜೊತೆಗೆ ಸಹಾಯವಾಣಿ, ಏನಾದರೂ ತಾರತಮ್ಯಗಳಾದರೆ, ಅನ್ಯಾಯಗಳಾದರೆ, ಜಾತಿ ಆಧಾರದ ಮೇಲೆ ಅವರನ್ನು ಹತ್ತಿಕ್ಕೋ ಕೆಲಸಗಳಾದಾಗ ಅವ್ರಿಗೊಂದು ಸಹಾಯವಾಣಿಯನ್ನು ಅಲ್ಲಿ ಕಲ್ಪಿಸಲಾಗಿದೆ ಈ ಒಂದು UGCಯ ಒಂದು ನಿಯಮಾವಳಿಯಲ್ಲಿ ಅನ್ನುವಂಥದ್ದು. ಆಮೇಲೆ ಒಬ್ಬರು ಈ ಕಮಿಟಿಯಲ್ಲಿ ಅಂಬಾಸಿಡರ್ ಕೂಡ ಇರ್ತಾರೆ. ಹೀಗೆ ಎಲ್ಲ ಪೂರಕವಾದ ಒಂದಷ್ಟು ನಿಯಮಗಳನ್ನು ಇಟ್ಟುಕೊಂಡು ಇದರಲ್ಲಿ ದಲಿತ ವಿದ್ಯಾರ್ಥಿಗಳು ಬರ್ತಾರೆ, ಹಿಂದುಳಿದ ವಿದ್ಯಾರ್ಥಿಗಳು ಬರ್ತಾರೆ, ಆಮೇಲೆ ಮಹಿಳೆಯರು ಬರ್ತಾರೆ. ಆದರೆ ಮೇಲ್ವರ್ಗದ ವಿದ್ಯಾರ್ಥಿಗಳಿಗೆ ಇಲ್ಲಿ ಅವಕಾಶ ಇಲ್ಲ ಅನ್ನುವಂಥದ್ದು. ಈಗ ಸಮಸ್ಯೆ ಏನು ಅಂತಂದರೆ, ಈ ಮೇಲ್ವರ್ಗದ ವಿದ್ಯಾರ್ಥಿಗಳಿಗೆ ಭಯ ಏನು ಅಂದರೆ, ಇದು ಎಲ್ಲರ ದುರ್ಬಳಕೆ ಆದರೆ ನಮಗೆ ಇದೊಂದು ರೀತಿ ಮಾರಕ ಆಗುತ್ತೆ ಈ ಒಂದು ನಿಯಮ, ನಮ್ಮನ್ನು ಕೂಡ ಸೇರಿಸ್ಕೊಳ್ಳಿ. ಹಾಗಿದ್ರೆ ಮೇಲ್ವರ್ಗದ ವಿದ್ಯಾರ್ಥಿಗಳಿಗೆ ಏನು ತಾರತಮ್ಯ ಆಗಲ್ವಾ? ಮೇಲ್ವರ್ಗದ ವಿದ್ಯಾರ್ಥಿಗಳ ಮೇಲೆ ಆಗುವಂಥ ತಾರತಮ್ಯಕ್ಕೆ, ದೌರ್ಜನ್ಯಕ್ಕೆ ದನಿ ಇಲ್ವಾ? ಅದನ್ನ ಪ್ರಶ್ನೆ ಮಾಡೋರು ಯಾರು? ಅದ್ರ ಬಗ್ಗೆ ಮಾತಾಡೋರು ಯಾರು? ಅದನ್ನ ಪ್ರತಿಬಿಂಬಿಸೋರು ಯಾರು ಅನ್ನುವಂಥದ್ದು ವಿದ್ಯಾರ್ಥಿಗಳ ಆಕ್ರೋಶ. ಹಾಗಾಗಿಯೇ ಇದು ಬದಲಾವಣೆ ಆಗಬೇಕು, ಇದು ಪರಿಷ್ಕರಣೆ ಆಗಬೇಕು ಅಂತ ಹೇಳಿ ಮತ್ತೆ ಸುಪ್ರೀಂ ಕೋರ್ಟ್ಗೆ ಇದ್ರ ಬಗ್ಗೆ ಅಪೀಲನ್ನು ಹೋಗಿರುವಂಥದ್ದು. ಜೊತೆಗೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್, ಆಮೇಲೆ UGCಯ ಚೇರ್ಮನ್ ಆಗಿರುವಂಥ ಜಗದೀಶ್ ಕುಮಾರ್ ಅವರು ಇದು ಯಾರನ್ನೇ ಹತ್ತಿಕ್ಕುವಂಥ ಕ್ರಮ ಅಲ್ಲ, ಜಾತಿ ತಾರತಮ್ಯವನ್ನು ಹೋಗಲಾಡಿಸುವ ಸಲುವಾಗಿ, ಅದರಲ್ಲೂ ದಲಿತರು, ದಮನಿತರು, ಹಿಂದುಳಿದವರು ಇವರುಗಳ ಮೇಲೆ ಆಗ್ತಿರುವಂಥ ಏನು ದೌರ್ಜನ್ಯವನ್ನು ತಡೆಗಟ್ಟೋ ಸಲುವಾಗಿ ಮಾಡ್ತಿರುವಂಥದ್ದು. ಇದು ದುರ್ಬಳಕೆ ಆಗೋದಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳಲಾಗಿದೆ. ಸ್ನೇಹಿತರೆ, ಹಾಗೆ ನೋಡಿದ್ರೆ 21ನೇ ಶತಮಾನದಲ್ಲಿ ಎಲ್ಲಿದೆ ರೀ ಜಾತಿ, ಎಲ್ಲಿದೆ ತಾರತಮ್ಯ, ಎಲ್ಲಿದೆ? ಇದೆಲ್ಲ ಈ ಮಾಡರ್ನ್ ಯುಗದಲ್ಲಿ ಇವೆಲ್ಲ ಇದೆಯಾ ಅಂಥೇಳಿ ನಾವು ಮಾತಾಡ್ತೀವಿ. ಹಾಗೆ ನೋಡಿದ್ರೆ ಯಾವ ಜಾತಿಯ ಮೇಲೂ ಕೂಡ ದೌರ್ಜನ್ಯಗಳು, ದಬ್ಬಾಳಿಕೆಗಳು ಆಗಬಾರ್ದು. ಆದರೆ ಈ ದೇಶದಲ್ಲಿ ಒಬ್ಬ ದಲಿತ ಮೀಸೆ ಬಿಟ್ಟರೆ ಅವನ ಮೇಲೆ ಹಲ್ಲೆಗಳಾಗುತ್ತೆ, ಒಬ್ಬ ದಲಿತ ಕುದುರೆ ಏರ್ಕೊಂಡು ಹೋದ್ರೆ ಅವನನ್ನು ಕೊಲ್ಲೋ ಪ್ರಯತ್ನಗಳಾಗುತ್ತೆ, ಒಬ್ಬ ದಮನಿತ ಸಮುದಾಯದ ಯುವಕ ಒಂದು ಅಂತರ್ಜಾತಿ ವಿವಾಹ ಆದರೆ ಅವನನ್ನು ದಮನ ಮಾಡುವಂಥ ಕ್ರೂರ ವ್ಯವಸ್ಥೆ ಇದೆ. ಹೀಗಿರುವಾಗ ದಮನಿತ ಸಮುದಾಯದ ವಿದ್ಯಾರ್ಥಿಗಳು, ದಲಿತ ಸಮುದಾಯದ ವಿದ್ಯಾರ್ಥಿಗಳು, ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳು ಯಾವುದೇ ಅವಕಾಶ ಇಲ್ಲದೆ ಅತಂತ್ರ ಸ್ಥಿತಿಯಲ್ಲಿರುವಂಥ ಜನರು ವಿದ್ಯಾರ್ಥಿಗಳಿಗೆ ಮುನ್ನೆಲೆಗೆ ಬರಬೇಕು, ಅವರು ತಮ್ಮನ್ನು ತಾವು ಬಿಂಬಿಸ್ಕೊಳ್ಬೇಕು ಅಂದರೆ ಈ ಥರದ ಕಾನೂನುಗಳು ಅಗತ್ಯ. ಆದರೆ ಅದು ದುರ್ಬಳಕೆ ಆಗಬಾರದು. ಮೇಲ್ವರ್ಗದ ವಿದ್ಯಾರ್ಥಿಗಳ ಮೇಲೆ, ಮೇಲ್ವರ್ಗದ ಜನರ ಮೇಲೆ ಅನ್ಯಾಯ ಆದರೂ ಕೂಡ ಅದನ್ನು ಕೂಡ ಪರಿಗಣಿಸುವಂಥ ವಾತಾವರಣ ಬರಬೇಕು. ಆದರೆ ಅಂಕಿಅಂಶಗಳನ್ನು ತೆಗೆದುಕೊಂಡಾಗ ಈ ದೇಶದಲ್ಲಿ ಯಾವ ವರ್ಗದ ಮೇಲೆ ಜಾತಿ ದೌರ್ಜನ್ಯ ಆಗ್ತಿರೋದು ಅಂತ ನೋಡಿದಾಗ ಮತ್ತೆ ನಾವು ನೋಡೋದು ಈ ದಮನಿತ ಸಮುದಾಯಗಳ ಮೇಲೆ, ಹಿಂದುಳಿದ ಸಮುದಾಯದ ಮೇಲೆ, ಮಹಿಳೆಯರ ಮೇಲೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಈಗ ಮತ್ತೆ ಸುಪ್ರೀಂ ಕೋರ್ಟ್ ಇದ್ರ ಬಗ್ಗೆ ಅರ್ಜಿ ಹೋಗಿರೋದ್ರಿಂದ ಚರ್ಚೆಗಳಾಗತ್ತೆ. ಇದು ಡಿಬೇಟಬಲ್ ಕೂಡ ಹೌದು. ಒಂದಂತೂ ನಾವು ಅರ್ಥ ಮಾಡ್ಕೊಳ್ಬೇಕು, ಜಾತಿಯ ತಾರತಮ್ಯವನ್ನು ಇಟ್ಟುಕೊಂಡು ಯಾರೂ ಕೂಡ ಅದನ್ನ ಆಚರಣೆ ಮಾಡಬಾರದು. ಅನ್ಯಾಯ ಯಾವ ವರ್ಗದ ಮೇಲಾದರೂ ಕೂಡ ಅದನ್ನು ನಾವೆಲ್ಲರೂ ಕೂಡ ಅತ್ಯಂತ ಗಟ್ಟಿ ಧ್ವನಿಯಿಂದ ಪ್ರಶ್ನೆ ಮಾಡಬೇಕು. ಜೊತೆಗೆ ದಮನಿತ, ಅಲ್ಪಸಂಖ್ಯಾತ, ತಳ ಸಮುದಾಯಗಳ ಮೇಲೆ ದೌರ್ಜನ್ಯ ಆದಾಗ ಮೇಲ್ವರ್ಗಗಳು ಕೂಡ ಅದನ್ನು ಪ್ರಶ್ನೆ ಮಾಡಬೇಕು, ತಡೆಗಟ್ಟಬೇಕು, ಅವ್ರ ಪರವಾಗಿ ನಿಲ್ಲಬೇಕು. ನೋಡೋಣ ಇದು ಯಾವ ಹಂತಕ್ಕೆ ಕೊಂಡೊಯ್ಯುತ್ತೆ. ಒಟ್ಟಾರೆಯಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು, ಯಾವಾಗ ಈ ದೇಶದಲ್ಲಿ ಜಾತಿ ಅನ್ನುವಂಥ ಒಂದು ದೊಡ್ಡ ಪೆಡಂಭೂತ ಬುಡ ಸಮೇತ ಕಿತ್ತು ಹೋಗದಾಗ ಮಾತ್ರ ಸಮಾನತೆ ಬರೋದಕ್ಕೆ ಸಾಧ್ಯ. ಅಲ್ಲಿಯವರೆಗೂ ಈ ಥರದ ನಿಯಮಗಳು ಬೇಕಾಗುತ್ತೆ. ಇಲ್ಲಾಂದರೆ ನಮಗೆ ಗೊತ್ತಿದ್ದೆಯೋ ಕೂಡ ದೌರ್ಜನ್ಯಗಳು ನಡೀತಾ ಇರ್ತವೆ. ಇದೇ ಥರದ ಮತ್ತಷ್ಟು ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ. ಮತ್ತಷ್ಟು ವಿಚಾರಗಳನ್ನ ಇಟ್ಕೊಂಡು ನಾನು ಮುಂದೆ ಹಾಜರಾಗ್ತೇನೆ. ನಮಸ್ಕಾರ.